ಊರಲ್ಲಿ ಬೋರ್ವೆಲ್ ಇದ್ರೂ ಕೂಡ ವೇಸ್ಟ್ ಆಗಿದೆ. ಈ ಊರಿನ ಜನಕ್ಕೆ ಗಲೀಜಾದಂತ ಕೆರೆ ನೀರೇ ಗತಿಯಾಗಿದೆ. ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಶಾಸಕರುಗಳು ಇದ್ದೇನ್ ಪ್ರಯೋಜನ ಅಂತ 100 ಸಲ ಹೇಳಿದ್ರು. ಬದುಕಿದ್ದು ಸತ್ತಂತೆ ಅಲ್ಲಿನ ಪಾಲಿನ ಜನಕ್ಕೆ. ಮಸ್ಕಿ ತಾಲೂಕಿನ ಗ್ರಾಮಸ್ಥರಿಗೆ ಶುದ್ಧ ನೀರಿಲ್ಲ. ಬೇಸಿಕ್ ನೀಡ್ಸ್ ರೀ ಅವೆಲ್ಲ, ಬೇಸಿಕ್ ನೀಡು. ಸರಿಯಾದಂಥ ನೀರು ಕೊಡೋದು, ರೋಡು ಸೌಲಭ್ಯ, ಚರಂಡಿ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಮಾಡೋದೆಲ್ಲ ಬೇಸಿಕ್ ನೀಡು, ಮೂಲಭೂತ ಸೌಕರ್ಯಗಳು ಅವು. ಅದನ್ನೇ ಕೊಡ್ಲಿಕ್ಕೆ ಆಗ್ತಿಲ್ಲ ಇವ್ರ ಯೋಗ್ಯತೆ. ಮಾತೆತ್ತರು ಸಾವಿರಾರು ಕೋಟಿ ಅನುದಾನ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ಕೊಟ್ಟೆ, 10,000 ಕೋಟಿ ಕೊಟ್ಟೆ ಅಂತ ಬರೀ ಪೇಪರಲ್ಲಿ ಅಷ್ಟೇ ಇವ್ರದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತ ಗ್ರೌಂಡ್ ರಿಯಾಲಿಟಿ ನೋಡ್ಕೋಬೇಡ. 70 ವರ್ಷ ಆದ್ರೂ ಕೂಡ ಇನ್ನೂ ನೀರು ನಮ್ಗೆ ಸಿಗ್ತಾ ಇಲ್ಲ. ಕುಡಿಯೋ ನೀರು ಬೇಕು. ಸರ್ಜಪುರದಾಗ ನೀರೆಲ್ಲ ಯಾರು ಕೊಡ್ತಾರೆ ಹೆಣ್ಣು ಅಂತ ಕೇಳ್ತಾರೆ. ಹುಳ ಬಿದ್ದು ನೀರು ಕುಡಿಸಿ ಮನೆ ದನ ಇದಾಗ್ಯಾವ್ರಿ. ಇದು ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಜಾಪುರ ಗ್ರಾಮದ ಕಥೆ. ಊರಲ್ಲಿರೋದು ಒಂದೇ ಒಂದು ಕೆರೆ. ಈ ಕೆರೆಯಲ್ಲಿ ನೀರಿಲ್ಲ ಅಂದ್ರೆ ಇವರ ಕಥೆ ಮುಗಿದಂತೆ. ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಕೆರೆಗೆ ಹೋಗಿ ಜನ ನೀರು ತಂದು ಕುಡಿಬೇಕು. ಅದೇನು ಫಿಲ್ಟರ್ ಆಗಿ ಬರುತ್ತಾ ಅಂದ್ರೆ ಅದೂ ಇಲ್ಲ. ಕೆರೆ ಕಾಯೋದಕ್ಕೆ ಗ್ರಾಮಸ್ಥರೇ ಒಬ್ಬ ಅಜ್ಜಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ. ಇವರಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಜೋಳವನ್ನು ಸಜ್ಜೆಯನ್ನು ಕೊಡ್ತಾರೆ. ಇನ್ನೊಂದು ವಿಷಯ, ಇದೇ ಕೆರೆಯಲ್ಲಿ ದನಕರುಗಳು ಮೇಕೆ ಕುರಿಗಳು ಇಳಿದು ಈಜಾಡ್ತವೆ. ಜನ ಇದೇ ಗಲೀಜಾದ ನೀರನ್ನೇ ಕುಡಿಯಬೇಕಿದೆ. ನೀರಿಲ್ಲದ ಈ ಊರಿನ ಗಂಡು ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಿಲ್ಲ. ಯಾವುದೇ ರೀತಿಯಿಂದ ಜನರಿಗೆ ಬಳಕೆ ಮಾಡ್ಕೊಳ್ಳುವಂತ ನೀರಿದು. ಆ ಕಾರಣಕ್ಕೆ ಜನರು ಇದೇ ಒಂದು ನೀರಿಗೆ ಬೆಳಗ್ಗಿನಿಂದ 5 ಗಂಟೆಗೆ ಬಂದಿದ್ದಾರೆ. ಕುಡಿಯೋ ನೀರು ಯಾವಾಗ ಸಿಗುತ್ತೆ ಅಂತ ನಮ್ಮ ಜನರಿಗೆ ಕಾಡ್ತಾ ಇದೆ. 70 ವರ್ಷ ಆದ್ರೂ ಕೂಡ ಇನ್ನೂ ನೀರು ನಮ್ಗೆ ಸಿಗ್ತಾ ಇಲ್ಲ. ಎಂತ ಈ ನೀರಿಗೋಸ್ಕರ ಎಷ್ಟೋ ಜನ ಕೇಸ್ಗಳಾಗಿದ್ದಾವೆ. ಏನ್ ನೀರ್ ಕೇಳಕ್ ಹೋದ್ರೆ ಕೂಡ ಕೇಸ್ಗಳಂತ ಆದಂತ ಪರಿಸ್ಥಿತಿಗಳನ್ನ ನಮ್ಮ ನೋಡಿದೀವಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ರಾಜಕಾರಣ ಆಗಿದೆ, ಇಲ್ಲಿ ಅಧಿಕಾರಿಗಳು ಯಾಕೆ ನಮ್ಮನ್ನು ಈ ತರ ಕೆಟ್ಟ ದೃಷ್ಟಿಯನ್ನು ನೋಡ್ತಾ ಇದಾರೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಈ ಬಿಸಿಲುನಾಡಿನಲ್ಲಿ ನೀರಿನ ಕೊರತೆ ಬರಬಾರ್ದಂತ ಇಡೀ ಡಿಸ್ಟಿಕ್ ಅಲ್ಲೇ ಮಾತಾಡ್ತಾರೆ, ಡಿ.ಸಿ ಅವ್ರು ಮಾತಾಡ್ತಾರೆ. ಆದ್ರೆ ನಮ್ಮ ಸರ್ಜಾಪುರ ಯಾವುದೇ ರೀತಿಯಿಂದ ಇಲ್ಲಿ ಪರಿಹಾರ ಆಗ್ತಾ ಇಲ್ಲ. ಈ ಪರಿಹಾರನ ನಮ್ಮ ನ್ಯೂಸ್ 18 ಮೂಲಕ ನಮ್ಗೆ ಪರಿಹಾರ ಕೊಡಿಸ್ಬೇಕಂತ ಆಮೇಲೆ ವಿನಂತಿ. ನಮಗ್ ಕುಡಿಯೋ ನೀರು ಬೇಕು. ಮತ್ತೆ ಏನು ಬೇಕಾಗಿಲ್ಲ ನಮ್ಗ. ಕುಡಿಯೋ ನೀರು ನಮ್ಗ ಸನೆಯಲ್ಲಿ ಊರಾಕ ಬರಂಗ ಆಗ್ಬೇಕು. ಸನೆಯಲ್ಲಿ ನಾವ್ ಹಂಗಾದ್ರೆ ನಾವ್ ಬದುಕ್ತಿವ್ರಿ. ಇಲ್ಲ ಅಂತಂದ್ರೆ ನಮ್ಗ ನೀರು ಯಾರು ಕೊಡೋದಿಲ್ಲ. ನಮ್ಗೆ ಇದೇ ನೀರಿಂದ ನೋಡ್ರಿ. ನೀರಾದ ಅಂದ್ರೆ ಆಗೈತಿ. ನಮ್ಗ ಅನ್ನ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನೀರಾದ. ಕೆರೆ ನೀರು ಬಿಟ್ರೆ ಇಡೀ ಗ್ರಾಮಕ್ಕೆ ಇರೋದು ಒಂದೇ ಒಂದು ಬೋರ್ವೆಲ್. ಆದರೆ ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಾಗಿಲ್ಲ, ಬರೀ ಸವಳು ನೀರು. ಹಾಗಾಗಿ ಇದು ಗೃಹೋಪಯೋಗಿ ಕೆಲಸಕ್ಕೆ ಮಾತ್ರ ಬಳಸಲು ಸಾಧ್ಯ. ಹೀಗಾಗಿ ಕುಡಿಯಲು ಯೋಗ್ಯವಾದ ಶುದ್ಧ ನೀರು ಕೊಡಿ ಅಂತಿದ್ದಾರೆ ಜನ. ಗಾಡಿ ಇಲ್ಲೇ ಬರ್ತಾರೆ. ಅದು ಬಂದ್ರೂ ಒಂದು ನಿಯಮ ಇಲ್ಲ. 15 ದಿನ ತಿಂಗಳಿಗೆ ಬರ್ತಾರೆ. ಅವ್ರಿಗೆ 10 ರೂಪಾಯಿ ಒಂದು ಕೊಡಕ. ನೀರಿಲ್ರಿ. ಏನಯ್ಯಪ್ಪ ಇಂಥವು ಭಾಳ ಆಗ್ಯಾವ. ನಿಮ್ಮ ಮಾರಿಲ್ಲ ಏನು ಮಾಡ್ತಾರೆ ಮಾಡ್ರಪ್ಪ ಯಪ್ಪ. ಸರ್ಜಪುರದಾಗ ನೀರೆಲ್ಲ ಯಾರು ಕೊಡ್ತಾರೆ ಹೆಣ್ಣು ಅಂತ ಕೇಳ್ತಾರೆ. ಕೆರೆಲಿದ್ದು 2 ಕಿಲೋಮೀಟರ್ ನೀರು ಬರ್ಬೇಕಾದ್ರೆ ನಾವು ಕೊಡಂಗಿಲ್ಲ ಮಕ್ಕಳು ಅಂತಾರ. ಹಿಂಗ ಅಂತಾರ. ಮತ್ತೆ ದನ ಕರ ಅದಾವ್ರಿ ಮನ್ಯಾಗ. ಹುಳ ಬಿದ್ದು ನೀರು ಕುಡಿಸಿ ಮನೆ ದನ ಇದಾಗ್ಯಾವ್ರಿ. ದವಾಖಾನಿಗೆ ಬಿಡ್ಬೇಕಾ ನಾವು? ಮತ್ತೆ ಸಣ್ಣ ಸಣ್ಣ ಮಕ್ಕಳು ಮರಿ ಅದಾವ. ಅವನ ಕಡೆಗೆ ನಾವ್ ಎಲ್ಲಿ ಹೋಗ್ಬೇಕು? ಕಾಲಿಲ್ದವ್ರು ಮುದೇರ ಅದಾರ. ಅವ್ರಿಗೆ ಏನ್ ಮಾಡ್ಬೇಕ್ರಿ ಹೇಳ್ರಿ? ನೀರ್ ಕೇಳಿದ್ರೆ ಇಷ್ಟು ನಮ್ಗೈತೆ. ಅದು 15 ದಿನಕ್ಕೊಂದ್ಸಲ ನೀರ್ ಬಿಡ್ತಾರ್ರಿ. ಅದ್ರಾಗ ನೋಡಿದ್ರೆ ಲುಬು ಲುಬು ಅಂತಿರ್ತಾವ ಹುಳ. ಅವನ ನೀವ್ ಕುಡ್ತೀರಾ? ಮಗ ನೀವು ನೌಕರದಾರ ನೀವ್ ಅದಿರಿ. ಅವೇ ನೀರ್ ನೀವು ಕುಡ್ತೀರ ಅಂದ್ರೆ ನಾವೇ ಕುಡ್ತೀವಿ. ಬೇಡ ನಮ್ಗ. ಕೆರೆ 2 ಕಿಲೋಮೀಟರ್ ಐತ್ರಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕ್ರಿ. ಕಾಲಿಲ್ಲ 4 ಕೊಡ ಬಿಸಿಲಾಗ ಕಾಲ್ ಸುಡ್ತಾವ್ರಿ. ದಮ್ಕ ಏನ್ ಮಾಡ್ಬೇಕ್ರಿ ನಾವು ಹೇಳ್ರಿ? ಪಕ್ಕದ ಗ್ರಾಮದಲ್ಲಿ ಬೋರ್ವೆಲ್ ಬಳಸಿಕೊಂಡು 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಆದರೆ ಕೊಡೋ 1-2 ಬಿಂದಿಗೆ ನೀರು ಸಾಲೋದಿಲ್ಲ. ಈ ನೀರನ್ನೇ 15 ದಿನಗಳು ಇಟ್ಟರೆ ಹುಳು ಕಾಣಿಸುತ್ತವೆ. ಅಷ್ಟು ವಿಷವಾಗಿರುತ್ತೆ ಈ ನೀರು. ಕುಡಿಯೋ ನೀರಿಗಾಗಿ ಈ ಗ್ರಾಮದಲ್ಲಿ ಕದನಗಳೇ ನಡೀತಿವೆ. ಇತ್ತೀಚೆಗೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ್ದಕ್ಕಾಗಿ ಗ್ರಾಮಸ್ಥರ ಮೇಲೆ ದೂರು ದಾಖಲಾಗಿವೆ. ಈಗಲಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಕ್ಕೆ ನೀರು ಕೊಡ್ತಾರಾ ಅಂತ ಕಾದು ನೋಡಬೇಕು. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾತ್ರ ಚೇಂಜ್ ಮಾಡಿದ್ರೆ ಆಗಲ್ಲ, ಅಲ್ಲಿನ ಜನರ ಪರಿಸ್ಥಿತಿ ಚೇಂಜ್ ಆಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ನೋಡ್ತಾನೆ ಇರ್ತೀವಿ ಕಲ್ಯಾಣ ಕರ್ನಾಟಕ ಭಾಗ ಹೆಸರಷ್ಟೇ ಚೇಂಜ್ ಆಗಿದ್ದು, ಅದೇ ಕಿತ್ತೋದ್ ರೋಡ್ಗಳು, ಅದೇ ಕಿತ್ತೋದ್ ಚರಂಡಿಗಳು, ಅದೇ ಕಿತ್ತೋದ್ ಶಾಲೆಗಳು, ಇಂಥದ್ದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೂ ಕೂಡ ಯೋಗ್ಯತೆ ಇಲ್ವಾ? ಪಾಪ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಊರಿನ ಜನರ ಸಮಸ್ಯೆ?
ಪೃಥ್ವಿ ರಾಯಚೂರು ಜಿಲ್ಲೆಯ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಜಾಪುರ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರತಕ್ಕಂತಹ ಜೀವಜಲ, ಇವತ್ತು ಆ ಜೀವಜಲಕ್ಕಾಗಿ ಈ ಒಂದು ಗ್ರಾಮದ ಜನ ದಶಕಗಳಿಂದಲೂ ಸರಿಸುಮಾರು ಸ್ವಾತಂತ್ರ್ಯ ಸಿಕ್ಕು 70 ದಶಕಗಳು ಕಳೆದರೂ ಕೂಡ ಇದುವರೆಗೂ ಕೂಡ ಕುಡಿಯುವ ನೀರಿಗಾಗಿ ಈ ಗ್ರಾಮದ ಜನರ ಹೋರಾಟ ನಿಂತಿಲ್ಲ. ಈ ಗ್ರಾಮದ ಜನರ ಕುಡಿಯುವ ನೀರಿನ ಬವಣೆಯನ್ನ ಕೇಳಿಸ್ಕೊಳ್ಳತಕ್ಕಂತಹ ವ್ಯವಧಾನ್ಯ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಇಲ್ಲ, ರಾಜಕಾರಣಿಗಳಿಗೂ ಇಲ್ಲ. ಹೀಗಾಗಿ ಈ ಜನ ಬೇಸತ್ತು ಹೋಗಿದ್ದಾರೆ. ದುರಂತ ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಾಮಕ್ಕೆ ಕನ್ಯೆಯನ್ನು ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಹುಡುಗರಿಗೆ ಹೆಣ್ಣು ಕೊಡೋದಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ ಜನ. ಯಾಕಂತ ಕೇಳಿದ್ರೆ ಈ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಇರ್ತಕ್ಕಂಥ ಒಂದೇ ಒಂದು ಕೆರೆಗೆ ಹೋಗಿ ನೀರು ತರಬೇಕು, ಅದು 2 ಕಿಲೋಮೀಟರ್ ದೂರದಲ್ಲಿದೆ. ಅದು ಬಿಸಿಲಲ್ಲಿ ಇವತ್ತು ಬಂಡಿಯನ್ನು ತಳ್ಕೊಂಡು ಅಥವಾ ಬಿಂದಿಗೆಯನ್ನು ಹೊತ್ಕೊಂಡು 2 ಕಿಲೋಮೀಟರ್ ಸುಡು ಬಿಸಿಲಲ್ಲಿ ಹೋಗಿ ನಡೆದುಕೊಂಡೇ ಬರಬೇಕು. ನಮ್ಮ ಹೆಣ್ಣು ಮಕ್ಕಳನ್ನ ಅಲ್ಲಿಗೆ ಕೊಟ್ರೆ ಬರೀ ನೀರು ಹೊರೋದ್ರಲ್ಲೇ ಸಾಕಾಗೋಗುತ್ತೆ, ಇವರು ಸಂಸಾರ ನಡೆಸೋದು ಯಾವಾಗ ಎನ್ನುವಂತ ಪ್ರಶ್ನೆ ಇವತ್ತು ಜನರನ್ನ ಕಾಡ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಹುಡುಗರಿಗೆ ಕನ್ಯೆಯೂ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ವೃದ್ಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವತ್ತು ಕುಡಿಯೋ ನೀರು ತರೋದಕ್ಕೋಸ್ಕರನೇ ತಮ್ಮ ಇಡೀ ಜೀವನವನ್ನ ಪಣಕ್ಕಿಡ್ತಾ ಇದ್ದಾರೆ. ಶಿಕ್ಷಣವನ್ನು ಕೂಡ ಬಿಟ್ಟು ಕುಡಿಯೋ ನೀರಿಗಾಗಿಯೇ ಇವತ್ತು ಅಲಿದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಜಾಪುರ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಇವತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು DC ಅವರಿಂದ ಹಿಡಿದು AC ಅವರಿಂದ ಹಿಡಿದು ಇವತ್ತು ಇಲ್ಲಿರ್ತಕ್ಕಂಥ PDOಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಇವತ್ತು ಅಲವತ್ಕೊಂಡಿದ್ರು ಕೂಡ ಯಾರೊಬ್ಬರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಪಕ್ಕದ ಊರಿನಿಂದ ಒಂದೇ ಒಂದು ಬೋರ್ವೆಲ್ನಿಂದ ನೀರನ್ನ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಆ ನೀರು 15 ದಿನಕ್ಕೊಮ್ಮೆ ಬಿಡ್ತಾರೆ. ಹಾಗೆ ಬಿಟ್ಟಂತ ನೀರನ್ನ 15 ದಿನಗಟ್ಟಲೆ ಕಾದು ಆ ಕೊಡದಲ್ಲಿ ಇಟ್ಕೊಂಡು ಕುಡಿಬೇಕು ಅಂತ ಹೇಳಿದ್ರೆ ಹುಳ ಬೀಳ್ತವೆ. ಹುಳ ಬಿದ್ದ ನೀರನ್ನ ಕುಡಿದು ನಾವು ಆಸ್ಪತ್ರೆಗಳಿಗೆ ದುಡಿದಂತ ಹಣವನ್ನ ವೆಚ್ಚ ಮಾಡಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಹೀಗಾಗಿ ನಮ್ಮ ಅಳಲನ್ನ ಕೇಳಿಸ್ಕೊಳ್ಳೋದಕ್ಕೆ ಯಾರೂ ಕೇಳ್ತಾ ಇಲ್ಲ. ಹೀಗಾಗಿ ನಾವೇನಾದ್ರೂ ಈ ರಾಜ್ಯದಲ್ಲಿ ಇದೀವಾ ಅಥವಾ ಬೇರೆ ರಾಜ್ಯದಲ್ಲಿ ಇದೀವಾ ಅಥವಾ ನಾವು ಮನುಷ್ಯರ ಅಥವಾ ನಾವು ದನಗಳ ಎನ್ನುವಂತ ಪ್ರಶ್ನೆಯನ್ನ ಇವತ್ತು ಮಾಧ್ಯಮಗಳ ಮುಂದೆ ಅವರು ಇಡ್ತಾ ಇದ್ದಾರೆ. ಆದ್ರೂ ಕೂಡ ಇವರ ಅಳಲನ್ನ ಕೇಳಿಸ್ಕೊಳ್ಳೋದಕ್ಕೆ ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಸಕರಾದಂತ R ಬಸವನಗೌಡ ತುರುವ್ಯಾಳ್ ಅಂತೂ ಈ ಕಡೆ ಗ್ರಾಮಕ್ಕೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಸ್ಕೊಂಡಿದ್ದೆ ಬಂತು, ಇದುವರೆಗೂ ಕೂಡ ಗ್ರಾಮಕ್ಕೆ ಒಂದೇ ಒಂದು ದಿನವೂ ಕೂಡ ಭೇಟಿ ಕೊಟ್ಟಿಲ್ಲ ಅನ್ನುವಂತ ಅಳಲನ್ನ ಇವತ್ತು ಗ್ರಾಮಸ್ಥರು ತೋಡ್ಕೊಳ್ತಾ ಇದ್ದಾರೆ. ಪೃಥ್ವಿ, ಇನ್ನು ಜನಪ್ರತಿನಿಧಿಗಳು ಹೋಗ್ಲಿ, ಅಧಿಕಾರಿಗಳಂತೂ ಕೂಡ ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವತ್ತು ಸಂಬಳವನ್ನ ಪಡಿತಕ್ಕಂತ ಅಧಿಕಾರಿಗಳು ಕೂಡ ಇವರ ಗೋಳನ್ನ ಕೇಳಿಸ್ಕೊಳ್ತಾ ಇಲ್ಲ. ಹೀಗಾಗಿ ನಾವು ಯಾರ ಮುಂದೆ ನಮ್ಮ ಗೋಳನ್ನ ಮಾನ ಮರ್ಯಾದೆ ಇದ್ರೆ, ಯೋಗ್ಯತೆ ಅನ್ನುವಂಥದ್ದೇ ಇದ್ರೆ, ಅವ್ರ ಕೈಲಿಂದ ವೋಟ್ ಹಾಕ್ಸ್ಕೊಂಡು ಗೆದ್ದಿದ್ದೀನಿ ಅನ್ನುವಂಥದ್ದು ಕೂಡ ಇದ್ರೆ, ಅಲ್ಲಿನ ಶಾಸಕರಿಗೆ, ಅಧಿಕಾರಿಗಳಿಗೆ ಮನುಷ್ಯತ್ವ ಅನ್ನುವಂಥದ್ದು ಇನ್ನೂ ಕೂಡ ಉಳಿದಿದೆ ಅಂದರೆ ಅವ್ರಿಗೆ ಏನಾದರೂ ಸೌಲಭ್ಯ ಮಾಡಿಕೊಡ್ಲಿ. ಯಾಕೆಂದರೆ ಇವ್ರ ಕೈಲಿ ಏನೂ ಆಗಲ್ಲ ಅನ್ನುವಂಥದ್ದು ಗೊತ್ತಿದೆ. ಅಟ್ಲೀಸ್ಟ್ ಕುಡಿಯುವ ನೀರನ್ನಾದರೂ ವ್ಯವಸ್ಥೆನಾದರೂ ಮಾಡಿಕೊಳ್ಳಿ. ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ ಅಂದರೆ ಬೇರೆ ಕಡೆಯಿಂದಾದರೂ ಸಪ್ಲೈ ಮಾಡಲಿ. 106 ಕೋಟಿ ಅದಕ್ಕೆ ಅಂತಲೇ ರಿಲೀಸ್ ಆಗಿರುತ್ತೆ ದುಡ್ಡು. ಯಾರ್ಯಾರು ಜೋಬಿಗೆ ಇಳಿಸ್ಕೊಳ್ತಾರೆ ಏನೋ. ಅಟ್ಲೀಸ್ಟ್ ಇದರಲ್ಲಾದರೂ ನೀರು ಕೊಟ್ಬಿಟ್ಟು ಒಂದು ಸ್ವಲ್ಪ ಮನುಷ್ಯತ್ವ ಉಳಿಸ್ಕೊಳ್ಳಿ, ಮಾನವೀಯತೆ ಇರಲಿ ಅವ್ರಿಗೆ. ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹುದ್ದೆ ಬಿತ್ತರ ಆಗಿದೆ. ಅಟ್ಲೀಸ್ಟ್ ಈಗಲಾದರೂ ಶಾಸಕರು ಸ್ಪಂದಿಸ್ತಾರ ಕಾದ್ ನೋಡೋಣ. ಯಾಕೆಂದರೆ ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲ. ಯಾರಿಗೆ ಹೇಳ್ಕೊಳ್ತಾರೆ ಅಲ್ಲಿನ ಜನ? ಉಳಿದಿರುವಂಥದ್ದೇ ಶಾಸಕ, ಬಿಟ್ಟರೆ ಅಧಿಕಾರಿಗಳು. ಇವ್ರ ಹತ್ರನೇ ಹೇಳ್ಕೊಳ್ಬೇಕು. ಇವ್ರು ಯಾರ ಕೈಗೂ ಸಿಗಲ್ಲ ಇವ್ರುಗಳು. ಈ ಸುದ್ದಿ ಬಿತ್ತರ ಆದ್ಮೇಲೆ ಆದರೂ ಸ್ಪಂದಿಸ್ತಾರ ಕಾದ್ ನೋಡೋಣ. ನಾವಂತೂ ಫಾಲೋ ಅಪ್ ಮಾಡ್ತೀವಿ.